ಭಾರತ ಮತ್ತು ಪಾಕ್ ಗಡಿಯಲ್ಲಿ ನಿರ್ಮಾಣ ಆಗಿರುವಂತಹ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಅನಿಶ್ಚಿತತೆ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇದೆ. ಈ ಬೆನ್ನಲ್ಲೇ ಪಾಕಿಸ್ತಾನದ ಬುಡಕ್ಕೆ ಜಲಬಾಂಬ್ ಹಾಕೋ ಕೆಲಸವನ್ನ ಭಾರತ ಮಾಡಿದೆ ಅಂತ ಬಣ್ಣಿಸಲಾಗ್ತಾ ಇದೆ. ಕಾರಣ ಜನಾಬ್ ನದಿಯ ಬಗ್ಲಿಹಾರ್ ಜಲಾಶಯದ ನೀರನ್ನ ಬಂದ್ ಮಾಡಲಾಗಿದೆ. ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಗೇಟ್ ಅನ್ನ ಬಂದ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದು. ಚೆನಾಬ್ ನದಿಯ ಸಲಾರ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳು ಕೂಡ ಬಂದ್ ಆಗಿದೆ. ಝೀಲಂ ನದಿಯ ಕಿಶನ್ಗಂಗಾ ಜಲಾಶಯದ ನೀರಿಗೂ ಕೂಡ ಶೀಘ್ರವೇ ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಝೀಲಂಗೆ ಅಡ್ಡಲಾಗಿ ಕಿಶನ್ಗಂಗಾ ಜಲಾಶಯ ನಿರ್ಮಾಣ ಆಗಿದೆ. ಪಾಕಿಸ್ತಾನದ ಬುಡಕ್ಕೆ ಈ ಮೂಲಕ ಜಲಯುದ್ಧವನ್ನ ಶುರು ಮಾಡ್ತಾ ಇದೆ ಭಾರತ. ಪ್ರಹಾರದ ಮೇಲೆ ಪ್ರಹಾರವನ್ನು ನಡೆಸ್ತಾ ಇದೆ. ಸಿಂಧೂ ನದಿಯ ನೀರಿನ ಮೇಲೆ ಪಾಕಿಸ್ತಾನದ 90% ಪಾಪ್ಯುಲೇಷನ್ ಅವಲಂಬಿತವಾಗಿದೆ. ಸೊ ಅವರನ್ನ ಫಸ್ಟ್ ವೀಕ್ ಮಾಡೋ ನಿಟ್ಟಿನಲ್ಲಿ ಏನೇನು ಹೆಜ್ಜೆಗಳನ್ನು ಇಡಬೇಕು ಒಂದೊಂದಾಗೆ ಭಾರತ ಇಡ್ತಾ ಇದೆ. ಈಗಾಗಲೇ ನದಿ ನೀರಿನ ವಿಚಾರವಾಗಿ ಅಲ್ಲಿನ ಜನ ಕೂಡ ದಂಗೆ ಹೇಳ್ತಾ ಇದ್ದಾರೆ. ಕಾರಣ ನೋಡಿ, ಅಲ್ಲಿ ಡೀಟೇಲ್ಸ್ ಕೊಡ್ತಾ ಇದೀವಿ ಏನಾಗುತ್ತೆ ಇದರಿಂದ ಅಂತ. ಪಾಕಿಸ್ತಾನದ ಕೃಷಿ ಭೂಮಿ ನೀರಿಲ್ಲದೆ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಸಾಧ್ಯತೆ ಇದೆ. ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಪ್ರಮುಖವಾಗಿ ಕಾಟನ್ ಬೆಳೆಯನ್ನ ಈಗ ಎತ್ಕೊಳ್ಬಹುದು ನಾವು ಅನ್ನುವಂಥ ಆಲೋಚನೆಯಲ್ಲಿದ್ರು. ಎಲ್ಲ ಉಲ್ಟಂಪಲ್ಟ ಆಗಿದೆ. ಚೆನಾಬ್ ನದಿ ಕಣಿವೆ ನೀರಿನಲ್ಲಿ ನೀರಿಲ್ಲದೆ ಒಣಗುವಂತಹ ಸಾಧ್ಯತೆ ಇದೆ. ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜನ ಗುಳೆ ಹೋಗಬಹುದು. ಇದರಿಂದ ರೈತರು ಗುಳೆ ಹೋಗೋದಾದ್ರೂ ಎಲ್ಲಿ, ಏನಾಗತ್ತೆ, ಆಂತರಿಕ ದಂಗೆಯನ್ನ ಸೃಷ್ಟಿ ಆಗತ್ತೆ ಅನ್ನುವಂತಹ ಭಯ ಪಾಕಿಸ್ತಾನ ಸರ್ಕಾರಕ್ಕೂ ಕೂಡ ಇದೆ. ಬಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಗೇಟ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಭಾರತ ಇದೀಗ ಮುಂದಾಗಿದೆ. ಸೊ ನೀರಿನ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸಿಂಧು ನದಿಯ 5 ಉಪನದಿಗಳು, ಅದರಲ್ಲಿ 3ಕ್ಕೆ ಈಗಾಗಲೇ ಡ್ಯಾಮನ್ನು ಕಟ್ಟಿದೆ ಭಾರತ. ಆ 3 ಉಪನದಿಗಳನ್ನು ಕಂಪ್ಲೀಟ್ ಆಗಿ ತಿರುಗಿಸ್ಬಿಟ್ರೆ ಪಾಕಿಸ್ತಾನಕ್ಕೆ ಕೊಡಲಿ ಏಟನ್ನು ಕೊಟ್ಟಂತಹ ಲೆಕ್ಕಾಚಾರ ಸದ್ಯಕ್ಕಿದೆ. ಸಿಂಧು ರಿವರ್ ಅಂದರೆ ಇಂಡಸ್ ರಿವರ್ ಟ್ರಿಟಿ ಏನಿತ್ತು ಅದನ್ನು ಅಮಾನತ್ನಲ್ಲಿ ಇಡ್ತಾ ಇದ್ದ ಹಾಗೆ ಭಾರತ ಸರ್ಕಾರ ಅದನ್ನು ನಮಗೆ ಹೆಂಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಗಿದೆ. ಅವ್ರಿಗೆ ನೀರೀಗ ಅತ್ಯಂತ ಇಂಪಾರ್ಟೆಂಟು, ಬೇಸಿಗೆ ಕಾಲ ಮತ್ತು ಕೆಲ ಬೆಳೆಗಳು ಕೈಗೆ ಬರುವಂತಹ ಟೈಮು. ಸೊ ಈಗ ಬಿಡದೆ ಇರೋದು ಅವ್ರದ್ದು ಪ್ಲಾನ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಿಂಧೂ ನದಿಯ ಕಾರಣಕ್ಕೆ ಪಾಕಿಸ್ತಾನದ 24% GDP ಡಿಪೆಂಡ್ ಆಗಿದೆ. ಸೊ ಈ ಟೈಮ್ನಲ್ಲಿ ಹಿಂಗೆ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ಯಾವ ರೀತಿ ಕೊಡಲಿ ಏಟು, ಇದು ಏನು ಇಂಪ್ಯಾಕ್ಟ್ ಆಗಿರುತ್ತೆ, ಇಂಪ್ಯಾಕ್ಟ್ ಎಷ್ಟು ಸಿಗ್ನಿಫಿಕೆನ್ಸ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ? ಮಮತಾ ನೋಡಿ, ಸಿಂಧೂ ಜಲ ಒಪ್ಪಂದ ಏನಿದೆ ಅದನ್ನು ಅಮಾನತು ಮಾಡುವಂಥ ಕೆಲಸವನ್ನು ಈಗ ಭಾರತ ಮಾಡಿರುವಂಥದ್ದು. ಈ ಅಮಾನತಿನ ಬೆನ್ನಲ್ಲೇ ಈ ಒಂದು ನೀರಿನ ಬಳಕೆಯ ಅಧಿಕಾರ ಭಾರತಕ್ಕೆ ಬರುತ್ತೆ. ಸೊ ಅದರಂತೆ ಈ ಒಂದು ನೀರನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ನಿರ್ಧಾರ ಮಾಡಲಿದೆ. ಅದರಂತೆ ಆ ನೀರನ್ನು ಈಗ ಅಣೆಕಟ್ಟುಗಳ ಮೂಲಕ ಏನು ಪಾಕಿಸ್ತಾನಕ್ಕೆ ಹರಿಸಲಾಗ್ತಾ ಇತ್ತು ಆ ನೀರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಕೂಡ ಈಗ ಭಾರತ ಮಾಡ್ತಾ ಇರುವಂಥದ್ದು. ಇದರಿಂದ ಪಾಕಿಸ್ತಾನಕ್ಕೆ ಸಾಕಷ್ಟು ದೊಡ್ಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳನ್ನು ಸಹಜವಾಗಿ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಈ ಒಂದು ನೀರಿನಿಂದ 97% ಅಲ್ಲಿಯ ಕೃಷಿಯ ಭಾಗ ಏನಿದೆ ಅದು ಆ ಕೃಷಿ ಅವಲಂಬಿತ ಆಗಿರುವಂಥದ್ದು. ಮತ್ತು 7% ಕುಡಿಯುವ ನೀರಿಗೆ ಈ ಒಂದು ನೀರಿನ ಬಳಕೆಯನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಲಾಹೋರ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಮುಲ್ತಾನ್ ಆಗಿರ್ಬೋದು, ಈ ರೀತಿಯಾದಂಥ ಪ್ರಮುಖ ನಗರಗಳೇನಿದ್ದಾವೆ ಈ ನಗರಗಳಿಗೂ ಕೂಡ ಈ ಒಂದು ಜಲಾಶಯಗಳಿಂದ ಹೋಗುವಂಥ ನೀರೇ ಅವಲಂಬಿತ ಆಗಿರುವಂಥದ್ದು. ಸೊ ಈಗ ಈ ಒಂದು ಅಮಾನತ್ತು ಅಥವಾ ನೀರನ್ನು ತಡೆ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗುತ್ತೆ. ಒಂದು ಎರಡನೇದ್ದು ಏನು ಕೃಷಿಯನ್ನು ಅವಲಂಬಿಸಿರುವಂತಹದ್ದೇನಿದೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ಕೈಗೆ ಬಂದಿರುವಂತಹ ಫಸಲು ಒಣಗಿ ನಿಲ್ಲುವಂತ ಸಾಧ್ಯತೆಗಳಿದಾವೆ. ಬೆಳೆ ಹಾಳಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಇದರಿಂದ ಕೃಷಿಯನ್ನು ನಂಬಿಕೊಂಡಿರುವಂತಹ ಜನರ ಜೀವನ ಅಥವಾ ಬದುಕೇನಿದೆ ಅದು ಕೂಡ ಬೀದಿಗೆ ಬರುವಂತ ಸಾಧ್ಯತೆಗಳಿದಾವೆ. ಇದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಜನರು ಕೂಡ ಅಲ್ಲಿಯ ಸರ್ಕಾರದ ವಿರುದ್ಧ ಅಥವಾ ಭಯೋತ್ಪಾದನೆಯನ್ನು ಪೋಷಿಸುವಂತ ಸರ್ಕಾರದ ವಿರುದ್ಧ ದಂಗೆ ಏಳುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಬಲೂಚಿಸ್ತಾನದಲ್ಲಿ ಇಂತಹ ದಂಗೆಗಳು ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಆದ್ರೆ ಅನಗತ್ಯವಾಗಿ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳಕ್ಕೆ ಬಂದಂತ ಪರಿಣಾಮ ಈಗ ಪಾಕಿಸ್ತಾನದ ಜನರೇ ಪಾಕಿಸ್ತಾನದ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆಗಳಿದಾವೆ. ಆ ನಿಟ್ಟಿನಲ್ಲಿ ಈಗ ಒಂದು ರಾಜತಾಂತ್ರಿಕ ನಡೆಯ ಭಾಗವಾಗಿ ಈಗ ಭಾರತ ಕೂಡ ಇಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮಮತಾ, ಪಾಕಿಸ್ತಾನಕ್ಕೆ ಏನು ಆಯ್ಕೆಗಳು ಉಳಿದಿದ್ದಾವೆ ಅಂತ ಶಬೀರ್? ಈಗ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗ್ತೀನಿ ಅಂದ್ರೂ ಅಲ್ಲೂ ಯಾರು ಇವ್ರ ಮಾತನ್ನು ಕೇಳಿಸ್ಕೊಳ್ಳುವಂತಹ ಹಂತದಲ್ಲಿ ಇಲ್ಲ. ಸೊ ಡೆಡ್ ಎಂಡ್ಗೆ ಹೋಗಿ ತಲುಪಿದೆಯಾ ಪಾಕಿಸ್ತಾನ ಸಿಂಧೂ ನದಿ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ.
ಮಮತಾ ಈಗ ಇದರ ಪಾಕಿಸ್ತಾನದ ಮುಂದೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಅಂತಾರಾಷ್ಟ್ರೀಯ ಕಾನೂನು ಮೊರೆ ಹೋಗಬೇಕಾಗುತ್ತೆ, ನ್ಯಾಯಾಲಯಗಳ ಮೊರೆ ಹೋಗಿ ಅಲ್ಲಿ ತನ್ನ ವಾದವನ್ನು ಮಂಡಿಸಬೇಕಾಗತ್ತೆ. ನಂಬರ್ 1. ನಂಬರ್ 2, ಈ ಒಂದು ಸಿಂಧು ಜಲ ಒಪ್ಪಂದ ಏನಿದೆ ಅದನ್ನು ಮಾಡಿಸಿದ್ದು ವಿಶ್ವಸಂಸ್ಥೆ. ಎರಡೂ ದೇಶಗಳ ನಡುವೆ ಸತತ 9 ವರ್ಷಗಳ ಕಾಲ ಮಾತುಕತೆಯನ್ನು ನಡೆಸಿ ಈ ಒಂದು ಒಪ್ಪಂದವನ್ನು ಎರಡೂ ದೇಶಗಳ ನಡುವೆ ಮಾಡಿಸುವಂಥ ಕೆಲಸವನ್ನು ವಿಶ್ವಸಂಸ್ಥೆ ಅವತ್ತು ಮಧ್ಯಸ್ಥಿಕೆ ವಹಿಸಿ ಮಾಡಿತ್ತು. ಸೊ ಈಗ ಒಂದು ಅಮಾನತ್ತು ಆದೇಶವನ್ನು ಭಾರತ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ವಿಶ್ವಸಂಸ್ಥೆಗೂ ಅಪ್ರೋಚ್ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ವಿಶ್ವಸಂಸ್ಥೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಥವಾ ವಿಶ್ವಸಂಸ್ಥೆ ಕನ್ಸರ್ನ್ ಏನಾದ್ರು ತೋರಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಕರಣ ಇತ್ಯರ್ಥ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದು ಅಂತಾರಾಷ್ಟ್ರೀಯ ಕಾನೂನು ಹೋರಾಟಕ್ಕೆ ಕೂಡ ಇದು ವೇದಿಕೆ ಆಗುವಂಥ ಸಾಧ್ಯತೆಗಳಿದಾವೆ. ಇಲ್ಲೂ ಕೂಡ ಎರಡೂ ದೇಶಗಳು ತನ್ನ ವಾದವನ್ನು ಮುಂದಿಟ್ಟು ಕಾನೂನು ಸಮರವನ್ನು ಕೂಡ ಸಾರಬೇಕಾಗತ್ತೆ. ಬಹುಶಃ ಆ ಹಂತದವರೆಗೂ ಕೂಡ ಇದು ಹೋಗಲ್ಲ. ಬಹುಶಃ ಮುಂದಿನ ಒಂದು 2-3 ತಿಂಗಳ ಕಾಲ ಈ ಒಂದು ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಆದರೆ ಅಣೆಕಟ್ಟುಗಳು ತುಂಬಬೇಕಾಗತ್ತೆ. ಆಮೇಲೆ ನೀರನ್ನು ಅನಿವಾರ್ಯವಾಗಿ ಬಿಡಬೇಕಾದಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಮಾಡ್ಬೋದು. ಯಾಕಂದರೆ ತಾತ್ಕಾಲಿಕವಾಗಿ ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಭಾರತದ ಬಳಿ ಕೂಡ ಹೆಚ್ಚಿನ ಅಣೆಕಟ್ಟುಗಳ ಸೌಲಭ್ಯವೂ ಕೂಡ ಇಲ್ಲ. ಸೊ ಈಗ ಒಂದು 2-3 ತಿಂಗಳ ಕಾಲ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ನಡೀತಾ ಇದ್ದಾವೆ. ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ವಾಪಸ್ ಬಂದೆ.